ಎಲ್ಲದರಲ್ಲೂ ಪಾಸಿಟಿವ್ ಹುಡುಕ್ತೀನಿ ಅಂದ ತಕ್ಷಣ ಇಡೀ ಮನೆ ಅದನ್ನೇ ಮಾತಾಡಕ್ ಶುರು ಮಾಡ್ತೀನಿ. ನನ್ನ ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಿದ್ದಾರೆ. ಐ ಥಿಂಕ್ ಅಲ್ಲಿ ನಾನು ಗೆದ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಶಿ ವಾಸ್ ಅ ಗುಡ್ ಫ್ರೆಂಡ್. ಅ ಫ್ರೆಂಡ್ ಇಸ್ ಅಕ್ಸೆಪ್ಟೆಡ್ ವಿತ್ ಗುಡ್ ಅಂಡ್ ಬ್ಯಾಡ್. ಐ ಆಮ್ ಆಲ್ಸೋ ಮೈಂಡ್ ಡೆಫಿನೆಟ್ಲಿ ರಿಯಾಲಿಟಿ ಶೋಗೆ ಹೇಳಿ ಮಾಡಿಸಿದಂತ ಕಂಟೆಸ್ಟೆಂಟ್ ಅವರು. ಅವ್ರಿಗೆ ಮಾತು ಎಷ್ಟು ಪ್ಲಸ್ ಅಷ್ಟೇ ಮೈನಸ್. ಮನೆ ಒಳಗೆ ಹೆಂಗಿದ್ನೋ ಹಾಗೆ ಇರ್ತೀನಿ ನಾನು. ಹನುಮಗೆ ಓಟ್ ಮಾಡಿ ಗೆಲ್ಲಿಸಿ. ಹನುಮು ಗೆಲ್ಬೇಕು. ರನ್ನರ್ ಮಂಜು ಅವರ. ಮೊದಲನೇದಾಗಿ ನನಗೆ ಒಬ್ಬರ ಒಂದು ವ್ಯಕ್ತಿತ್ವ, ಅವರ ರಿಯಾಲಿಟಿ, ಅವ್ರ ಮೈಂಡ್ ಸೆಟ್ ಗೊತ್ತಾಗ್ಬೇಕು. ಒಬ್ರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನೀವು ಸರಿಯಾಗಿ ಕರೆಕ್ಟ್ ಆಗಿರೋದನ್ನ ಹೇಳ್ಬೇಕು. ಅದನ್ನ ಹೇಳ್ತಾ ಬಂದಿರೋ ಕೇಳೋರ ಹೆಸರು ಕರೆಕ್ಟ್ ಆಗಿ ಹೇಳಿ ಅಂದ್ರೆ ಅದೇ ಉತ್ತರ. ನಿಮ್ಗೆ ಈಗ ಇದನ್ನ ಕೇಳಿರ್ಲಿಕ್ಕಿಲ್ಲ ಕೆಲವರು ಯಾರು ಕೂಡ. ನಾನು ಹೇಳ್ತಿದ್ದೀನಿ ಗೌತಮಿ ಜಾಧವ್. ನನ್ ಬಗ್ಗೆ ನೀವೇ ಹೇಳ್ಬೇಕು. ನಿಮ್ ಬಗ್ಗೆ ನೀವ್ ಹೇಳೋದಾದ್ರೆ ನನ್ ಬಗ್ಗೆ ಎಂತ ನಾ ಹೇಳೋದು? ನೀವು ಇಷ್ಟ ದಿನ ಬೇರೆಯವ್ರ ಬಗ್ಗೆ ಎಲ್ಲ ಹೇಳಿದ್ರೆ, ಅವ್ರಿಗೆ ಇವ್ರಿಗೆ ಅವ್ರು ಒಳ್ಳೆಯವರು ಇವ್ರು ಈ ತರ ಅಂತ ಹೇಳಿದ್ರ. ನಿಮ್ ಬಗ್ಗೆ ನೀವ್ ಹೇಳಿ, ಹೇಳಿ ಅದನ್ನ ಹೇಳಿ. ನಿಮ್ಮ ಬಗ್ಗೆ ಸುಮ್ನೆ ಒಂದ್ಸತಿ ಮನೆಯೊಳಗಿದ್ದಾಗ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಎಲ್ಲದರಲ್ಲೂ ಪಾಸಿಟಿವ್ ಹುಡುಕ್ತೀನಿ ಅಂದ ತಕ್ಷಣ ಇಡೀ ಮನೆ ಅದನ್ನೇ ಮಾತಾಡಕ್ ಶುರು ಮಾಡ್ತೀನಿ. ಇವಾಗ ನಾನು ಅದನ್ನ ಹೇಳಿದ್ರೆ ಏನ್ ಹೇಳೋದು? ನನ್ ಬಗ್ಗೆ ನೋಡಿರೋರೆಲ್ಲೋ ಹೇಳ್ಬೇಕು. ನೋಡಿದ್ರೆ ಹೇಳ್ತಾರೆ. ತುಂಬಾ ಜನ ನಿಮ್ ಬಗ್ಗೆ ತಿಳ್ಕೊಂಡಿದಾರ ಆಗ್ಲೇ. ನಿಮ್ ಬಗ್ಗೆ ನಿಮ್ಗೆ ನೀವೇ ಹೇಳ್ಕೊಳ್ಳೋದಾದ್ರೆ ನಾನೇನು ಹೇಳ್ಕೊಳ್ಳೋದಿಲ್ಲ. ಆಡೋ ಪ್ರಯತ್ನ ಮಾಡಿದೀನಿ. ನಾನು ಏನ್ ಮನೇಲಿದ್ದೆ ದಟ್ ಇಸ್ ಮೀ. ಅದು ಸ್ವಲ್ಪ ಅಂದ್ರೆ ಯಾವಾಗ್ಲೂ ನಗ್ತಾ ಸ್ಮೈಲಿಂಗ್ ಅಲ್ಲಿ ಇದ್ದಿದ್ರಿಂದ ನಿಮ್ಗೆ ಬೇರೆ ತರ ಅನ್ಸಿರ್ಬೋದೇನೋ. ಬಟ್ ಲೈಫ್ ನ ಅದೇ ರೀತಿ ನೋಡೋದಕ್ ಶುರು ಮಾಡಿ. ಯಾವಾಗ್ಲೂ ನೀವ್ ಹಿಂಗೆ ಅನ್ಕೊಂಡ್ ಬರ್ತಾ ಇದ್ರಿ ಸೀರಿಯಲ್ ಇರ್ಲಿಲ್ಲ. ಹಿಂಗೆ ಅನ್ಕೊಂಡು ಇವಾಗ ಇಷ್ಟೊಂದು ಉದ್ದ ಕೂದಲು ಈ ತರ ಕಾಣಿಸ್ಕೊಂಡಿದ್ರ ಪ್ರೇಕ್ಷಕರ ಮುಂದೆ. ಆ ತರನು ನೋಡಿ ಇಷ್ಟಪಟ್ಟಿದ್ದಾರೆ, ಈ ತರನು ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಅಲ್ಲಿ ಒಂದು ರಗಡ್ ಲುಕ್ ಅಲ್ಲಿ ಒಬ್ಬ ಮನೆ ಜವಾಬ್ದಾರಿ ನಡೆಸೋ ಒಂದು ಹೆಣ್ಮಗಳಾಗಿ ಜವಾಬ್ದಾರಿನ ತಗೊಂಡಿರೋ ಒಂದು ಹುಡುಗಿಯಾಗಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ರು. ಇಲ್ಲಿ ನಿಮ್ಮ ಒಂದು ಒಳ್ಳೆ ವ್ಯಕ್ತಿತ್ವನ, ನಿಮ್ಮ ಒಂದು ಏನಿದೆ ಮಂದಾಳದ ಒಂದು ಮಾತುಗಳನ್ನ ಜನರಿಗೆ ನೀವು ನೇರವಾಗಿ ತಿಳಿಸೋ ಪ್ರಯತ್ನ, ನಿಮ್ಮ ಒಂದು ಆಟವನ್ನ ನ್ಯಾಯವಾಗಿ ಆಡುವಂತ ಪ್ರಯತ್ನ ನೀವು ಮಾಡಿದ್ರಿ. ಅಲ್ಲಿನೂ ಮನ್ಸನ್ನ ಒಂದ್ ರೀತಿಯಲ್ಲಿ ಗೆದ್ರೆ ಬಿಗ್ ಬಾಸ್ ಬಂದ್ಮೇಲೆನು ಅದ್ರ ಡಬಲ್ ಆಗಿ ಪ್ರೇಕ್ಷಕರನ್ನ ಸಂಪಾದಿಸ್ತೀರಾ. ಏನ್ ಹೇಳ್ತೀರಾ? ಹೌದು, ಅದಂತೂ ನಿಜ. ಡಬಲ್ ಆಗಿದೆ ಪ್ರೀತಿ, ಆಶೀರ್ವಾದ ಎಲ್ಲ. ಅಲ್ಲಿವರೆಗೂ ಮನೆಯೊಳಗೆ ಹೋಗುವವರೆಗೂ ನನ್ನ ಪಾತ್ರದ ಮೂಲಕ ಇಷ್ಟಪಡ್ತಾ ಇದ್ರು, ಪಾತ್ರವಾಗಿ ಇಷ್ಟಪಡ್ತಾ ಇದ್ರು. ಈಗ ನನ್ನನ್ನ ವ್ಯಕ್ತಿಯಾಗಿ ನನ್ನ ವ್ಯಕ್ತಿತ್ವಕ್ಕೆ ಇಷ್ಟಪಡ್ತಿದ್ದಾರೆ. ಐ ಥಿಂಕ್ ಅಲ್ಲಿ ನಾನು ಗೆದ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗತ್ತೆ. ಒಂದು ಗೊಂದಲ ಇತ್ತು ಮನೆಯೊಳಗೆ ಹೋಗ್ಬೇಕಂದ್ರೆ, ನನ್ನನ್ನು ಆ ರೀತಿ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ನನಗೆ ಗೊತ್ತಿತ್ತು ನಾನು ಕಾಂಟ್ರಾಸ್ಟ್, ಆ ಪಾತ್ರಕ್ಕೆ ಕಾಂಟ್ರಾಸ್ಟ್ ಇಷ್ಟಪಡ್ತಾರ ಅನ್ನುವಂತ ಭಯ ಇತ್ತು. ಬಟ್ ನಿಜವಾಗ್ಲೂ ಅದಕ್ಕಿಂತ ಜಾಸ್ತಿನೇ ಇಷ್ಟಪಡ್ತಿದ್ದಾರೆ. ಈಗ ನಂಗೇನ್ ನಾನು ನೋಡ್ತಾ ಇದೀನಿ ಓಡಾಡ್ಬೇಕಂದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ತುಂಬಾ ಪ್ರೀತಿ ತುಂಬಾ ಡಬಲ್ ಆಗಿದೆ. ಅಷ್ಟು ಚಂದ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾ ಇರೋದೇ ಹೀಗೆ. ಸೊ ನಾನು ಇರುವಂತ ರೀತಿನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪಾತ್ರವಾಗಿನೂ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ರೀತಿ ಒಳ್ಳೆ ಒಳ್ಳೆ ಪಾತ್ರದ ಮೂಲಕ ನಿಮ್ ಮುಂದೆ ಕಾಣಿಸ್ಕೊತಾನೆ ಇರ್ತೀನಿ. ಇದೇ ರೀತಿ ಪ್ರೀತಿ ಮಾಡ್ತಾ ಇರಿ. ನಾನು ಹೇಳಿದೆ ನಮ್ಮ ಹೆಸರು ಹೇಳ್ತೀನಿ ಅಂತ. ಡೀಟೇಲ್ ನಿಮ್ಗೆ ಅನ್ಸಿದ್ ಆನ್ಲೈನ್ ಬೇಡ, ನನಗೆ ನಿಮ್ಗೆ ಅನ್ಸಿದ್ ಹೇಳ್ಬಿಡಿ. ಉಗ್ರ ಮಂಜು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನ್ಸಿರುವಂತ ವ್ಯಕ್ತಿ, ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡುವಂತ ವ್ಯಕ್ತಿ, ಎಮೋಷನ್ಸ್ ಅಥವಾ ರಿಲೇಶನ್ಶಿಪ್ಸ್ಗೆ ವ್ಯಾಲ್ಯೂ ಕೊಡುವಂತ ವ್ಯಕ್ತಿ, ಜೀವನನ ತುಂಬಾ ಫೇಸಸ್ ಅಲ್ಲಿ ನೋಡ್ಕೊಂಡ್ ಬಂದಿರೋಂತ ವ್ಯಕ್ತಿ ಅವರು. ದಟ್ ಇಸ್ ವೈ ಹಿ ಇಸ್ ವಿತ್ ದಟ್. ಮೋಕ್ಷಿತ ತುಂಬಾ ಒಳ್ಳೆ ನಗು ಇರುವಂತ ವ್ಯಕ್ತಿ. ಈಗ ಹೊರಗೆ ಬಂದ್ಮೇಲೆ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಆಗೋಗಿದೆ ನನಗೆ. ಬಟ್ ಇರೋಷ್ಟು ಕಾಲ ಶಿ ವಾಸ್ ಅ ಗುಡ್ ಫ್ರೆಂಡ್. ಅ ಫ್ರೆಂಡ್ ಇಸ್ ಅಕ್ಸೆಪ್ಟೆಡ್ ವಿತ್ ಗುಡ್ ಅಂಡ್ ಬ್ಯಾಡ್. ಫ್ರೆಂಡ್ ಅಂತ ಹೇಳಾದ್ಮೇಲೆ ನೀವು ತಪ್ಪು ಸರಿನೂ ತಗೋಬೇಕು. ಮೋಕ್ಷಿತಾ ಗೌತಮಿ ಅವರು ಒಂದೇ ಸಂಸ್ಥೆಯಲ್ಲಿ ಸೀರಿಯಲ್ ಕೆಲಸ ಮಾಡಿದ್ರು. ಅಲ್ಲಿ ಅವರು ಪಾರು ಆಗಿದ್ರು, ನೀವು ಸತ್ಯ ಆಗಿದ್ರು. ಇಲ್ಲಿ ನಿಮ್ಮ ರಿಯಲ್ ಆಗಿ ಹೆಸರು ನೀವು ಆಗಿದ್ರು. ಹೆಂಗ ಅನ್ಸುತ್ತೆ? ಚೆನ್ನಾಗಿತ್ತು. ಅಂದ್ರೆ ನಾವು ಸ್ಟಾರ್ಟೆಡ್ ಆ ಜರ್ನಿ ವೆರಿ ನೈಸ್ಲಿ. ಅದ್ ಮತ್ತೆ ಅವ್ರು ಇವಾಗ ಅವ್ರಿಗೂ ನನ್ ಬಗ್ಗೆ ಏನೋ ಬೇಜಾರಿರಬಹುದೇನೋ, ಅಥವಾ ನನಗೂ ಅವ್ರ ಬಗ್ಗೆ ಬರೀ ಅದ್ ಆಟದ ಸಲುವಾಗಿರುತ್ತೆ ಅಷ್ಟೇ ಹೊರತು ಬೇರೆ ಏನು ಇರೋದಿಲ್ಲ. ಅವರು ತುಂಬಾ ಪ್ರಾಕ್ಟಿಕಲ್ ಎನಫ್ ಅಥವಾ ಮೆಚರ್ಡ್ ಎನಫ್ ಅದೊಂದು ಆಟ ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ನನ್ಗೂ ಅದೊಂದು ಆಟಕ್ಕೆ ಅನ್ನೋದು ಗೊತ್ತಾಗುತ್ತೆ. ಅದೇ ನಾವು ಹೊರಗಡೆ ಇದ್ದಿದ್ರೆ ಹಂಗಿರ್ತಿದ್ವೋ ಇಲ್ವೋ, ಅದು ಬೇರೆ ಆಗತ್ತೆ. ಅಂಡ್ ಅಲ್ಲಿಯ ಸಿಚುವೇಶನ್ಸ್ ಹಂಗ್ ಮಾಡಿರುತ್ತೆ. ದಟ್ ನೋಟ್ ಪ್ರಾಕ್ಟಿಕಲ್ ಆಗಿ ತಗೋತೀವಿ ಪ್ರತಿಯೊಂದು. ಭವ್ಯ ಒಂದೊಳ್ಳೆ ಆಟಗಾರ್ತಿ, ಚೆನ್ನಾಗಿ ಆಡಿದ್ರು. ಬಟ್ ಆಟದಲ್ಲಿ ಅಲ್ಲಿ ಇಲ್ಲಿ ತಪ್ಪುಗಳು ಆಗಿದೆ, ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಮಾಡ್ಕೊಳ್ತಾ ಮುಂದೆ ಹೋಗ್ತಿದ್ದಾರೆ. ಒಂದೊಳ್ಳೆ ಆಟಗಾರ. ತ್ರಿವಿಕ್ರಮ್ ಮಾಸ್ಟರ್ ಮೈಂಡ್ ಡೆಫಿನೆಟ್ಲಿ. ಎಲ್ಲೋ ಅಂದ್ರೆ ಸರ್ ಎಲ್ಲ ಹೇಳಿದಾಗ ಇವರು ಬೇರೆ ತರ ಇದ್ದಾರೆ,
ಹೊರಗಡೆ ಬೇರೆ ತರ ಇದಾರೆ ಅಥವಾ ಇಲ್ಲಿ ಅಂದಾಗ ಆ ಡೌಟ್ ಅಂತೂ ಆಗೋದು ಹೌದು. ಬಟ್ ಅಗೇನ್ ಅವ್ರ ಆಟಕ್ಕೆ ಅಂತ ಆಲ್ಟ್ರೇಷನ್ಸ್ ಮಾಡ್ಕೊಂಡು ಆಡ್ತಿರೋಂಥದ್ದು ಆಟನ್ ಚೆನ್ನಾಗಿ ಆಡ್ತಿದ್ದಾರೆ. ರಜತ್ ರಿಯಾಲಿಟಿ ಶೋಗೆ ಹೇಳಿ ಮಾಡಿಸಿದಂತ ಕಂಟೆಸ್ಟೆಂಟ್ ಅವರು. ತುಂಬಾ ಒಳ್ಳೆ ವ್ಯಕ್ತಿನೇ. ಅವ್ರಿಗೆ ಮಾತು ಎಷ್ಟು ಪ್ಲಸ್ ಅಷ್ಟೇ ಮೈನಸ್. ಸಿಟ್ಟಲ್ಲ ಮಾತೆ ಬಂಡವಾಳ ಆಗುತ್ತೆ, ಕೆಲವರಿಗೆ ಮಾತೆ ಶಾಪ್ ಆಗುತ್ತೆ. ಅವ್ರಿಗೆ ಎರಡೂ ಆಗತ್ತೆ. ಅವ್ರಿಗೆ ಡೆಫಿನೆಟ್ಲಿ ಮಾತು ತುಂಬಾ ಚೆನ್ನಾಗಿ ಆಡ್ತಾರೆ. ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಒಳ್ಳೆ ಎಂಟರ್ಟೈನರ್. ಬಟ್ ಸಿಟ್ಟಲ್ಲಿ ಆಡುವಂತ ಮಾತುಗಳಿಂದ ಅವರೇ ಅದನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ದಟ್ ನೋಟ್ ಮಾತೆ ಪ್ಲಸ್ ಅಂಡ್ ಮೈನಸ್. ಓಕೆ. ಹನುಮಂತ್ ಒಂದೊಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಆ ಕ್ಷಣಕ್ಕೆ ಏನ್ ಅನ್ಸುತ್ತೆ ಮಾಡ್ತಾರೆ. ಕಾನ್ಸಿಕ್ವೆನ್ಸಸ್ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆಟನ ತುಂಬಾ ಹೆಲ್ದಿಯಾಗಿ ಆಡ್ತಾ ಇರುವಂತ ಆಟಗಾರ. ಬಿಗ್ ಬಾಸ್, ದೊಡ್ಡ ಬಾಸ್ ಸುದೀಪ್ ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಅಗೇನ್ ಔಟ್ಸ್ಟ್ಯಾಂಡ್ ಆಗೋದೇ ಅವ್ರ ವ್ಯಕ್ತಿತ್ವ. ನಮ್ಮನ್ನ ಸರಿ ತಪ್ಪುಗಳಿಂದ ಅಂದ್ರೆ ಹೊರಗ್ ತಂದು, ಸರಿ ಅಂದ್ರೂ ಅವರು ತುಂಬಾ ಅದನ್ನ ಅಪ್ರಿಶಿಯೇಟ್ ಮಾಡಿ ಅಥವಾ ಅದೇ ರೌಂಡ್ ಇದ್ ಮಾಡ್ತಾ ಇರ್ಲಿಲ್ಲ. ಇದು ಆಡಿದ್ರೆ ಇನ್ನ ಚೆನ್ನಾಗಿ ಆಡ್ಬೇಕಾಗತ್ತೆ, ಇಂತ ತಪ್ಪಾಗಿದೆ ಅದೇನ್ ಪರವಾಗಿಲ್ಲ, ಅದನ್ನ ಆಲ್ಟ್ರೇಷನ್ ಮಾಡಿದ್ರೆ ಇನ್ನ ಚೆನ್ನಾಗಿ ಆಡ್ತೀರಾ ನೀವು. ಅದನ್ನ ಹೇಳುವಂತ ರೀತಿ ಆಕ್ಚುಲಿ ತುಂಬಾ ಸೂಕ್ಷ್ಮತೆಯಿಂದ ಪ್ರತಿಯೊಂದನ್ನು ಹೇಳ್ತಿದ್ರು. ಸೊ ಅದಕ್ಕೆಲ್ಲ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್. ನಾನು ಅಲ್ಲಿವರೆಗೂ ಬಂದಿದ್ದಕ್ಕೆ ಅವರ ಮೇಜರ್ ರೋಲ್ ಇದೆ. ಸೊ ಆನ್ ದಟ್ ನೋಟ್ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಓವರ್ ಆಲ್ ಆಗಿ ಸೀಸನ್ 11 ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಬ್ಯೂಟಿಫುಲ್ ಸೀಸನ್. ಎಲ್ಲಾ ತರ ಎಮೋಷನ್ಸ್ ಇತ್ತು, ಎಕ್ಸ್ಟ್ರೀಮ್ಸ್ ಇತ್ತು. ಫಸ್ಟ್ ನೋಡಿದ್ರೆ ಜಗಳ ಅದು ಇದು ಎಲ್ಲ ಹೊರಗೆ ಬಂದ್ರು. ಮತ್ತೆ ಬಹಳಷ್ಟು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೀತು ಮನೆ ಒಳಗಡೆ. ಬಟ್ ಫಾರ್ ಮೀ ಗೌತಮಿ ಪರ್ಸೆಪ್ಷನ್ ಅಲ್ಲಿ ನೋಡಿದಾಗ, ನಾನು ಹಿಂತಿರುಗಿ ನೋಡಿದಾಗ ಹೊರಗಡೆ ಬಂದಿರೋದ್ರಿಂದ ಇಟ್ಸ್ ಬ್ಯೂಟಿಫುಲ್ ಜರ್ನಿ ವಿತ್ ಲಾಟ್ಸ್ ಆಫ್ ಎಮೋಷನ್ಸ್. ಅತ್ತಿದೀವಿ, ಜಗಳ ಆಡಿದೀವಿ, ಬೈಕೊಂಡಿದೀವಿ, ಇನ್ನೊಂದೇ ಏನೇ ಆದ್ರೂ ದಟ್ ಇಸ್ ಬಿಗ್ ಬಾಸ್, ದಟ್ ಇಸ್ ಜರ್ನಿ. ಇನ್ನೇನು ಫಿನಾಲೆಗೆ ನೀವು ಕೂಡ ಹೋಗ್ತೀರಾ. ಅಲ್ಲಿ ನಿಮಗೆ ಇದಕ್ಕಿಂತ ಮುಂಚೆ ಮನೆಯಿಂದ ಹೊರಗಡೆ ಹೋದವರು ಬರ್ತಾರೆ, ಸಿಗ್ತಾರೆ. ಈಗ ಮನೆಯಲ್ಲಿ ಇರೋರು ಕೂಡ ಸಿಗ್ತಾರೆ. ಸಿಕ್ಕಾಗ ನಾನು ಯಾವ ತರ ಅವ್ರ ಹತ್ರ ಇರ್ತೀನಿ ಅಂತ ನಿಮ್ಗೆ ಏನಾದ್ರು ಇದೆಯಾ? ಯಾವ ತರ ಮಾತಾಡ್ಬೇಕು? ಮನೆ ಒಳಗೆ ಹೆಂಗಿದ್ನೋ ಹಾಗೆ ಇರ್ತೀನಿ ನಾನು. ಫಿನಾಲೆ ಇಲ್ಲ, ನಾನು ಇಂಥವ್ರನ್ನ ಅಲ್ಲಿ ಸಿಕ್ಕಾಗ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು, ಇಲ್ಲಾಂದ್ರೆ ಕೆಲವ್ರದ್ದು ಕ್ಲಾರಿಟಿ ಏನಾದ್ರು ತಗೋಬೇಕು ಅನ್ನೋದು ಆ ತರ ವಿಚಾರವಾಗಿ ಕ್ಲಾರಿಟಿ ತಗೊಳ್ಳೋದಿಲ್ಲ. ಹಾಗೆ ನಾ ಮನೆ ವಿಚಾರ ನಾನು ಆ ಮನೆ ಒಳಗಡೆನೆ ಬಿಟ್ಬಿಡ್ತೀನಿ. ಅದನ್ನ ಯೋಚನೆ ಮಾಡಿ ನಾನು ಸ್ಟ್ರೆಸ್ ತಗೊಳ್ಳೋದಿಲ್ಲ, ಅಥವಾ ಅವ್ರ ಹತ್ರ ಹೋಗಿ ಅದನ್ನ ಪ್ರಶ್ನೆ ಮಾಡಿ ಆರ್ಗ್ಯುಮೆಂಟು ನಾನು ಮಾಡೋದಿಲ್ಲ. ಎಲ್ಲರ ಹತ್ರ ದೇ ವರ್ ಮೈ ಕೋ ಕಂಟೆಸ್ಟೆಂಟ್ಸ್, ನಾನು ಅದೇ ರೀತಿ ಇರ್ತೀನಿ. ಈಗ ಉಳಿದಿರೋ ಒಂದು ಕಂಟೆಸ್ಟೆಂಟ್ ಹೇಳೋದಾದ್ರೆ, ಮುಖ್ಯವಾಗಿ ನಿಮ್ಮ ಒಂದು ಅಭಿಮಾನಿಗಳಿಗೆ ನೀವ್ ಹೇಳೋದಾದ್ರೆ ಕೊನೆಯದಾಗಿ ಏನ್ ಹೇಳ್ತೀರಾ? ಉಳಿದಿರೋ ಕಂಟೆಸ್ಟೆಂಟ್ಸ್ ಅವ್ರ ಬಗ್ಗೆ, ಅವ್ರಿಗೆ ಈಗ ಏನು ಫಿನಾಲೆಗೆ ಅವ್ರಿಗೆ ಹೇಳೋದಾದ್ರೆ ಅದಕ್ಕೆ ಏನ್ ಹೇಳ್ತೀರಾ? ನನ್ನ ಅಭಿಮಾನಿಗಳಿಗೆ ನನಗೆ ತುಂಬಾ ಪರ್ಸನಲಿ ಇಷ್ಟ ಆಗಿರುವಂತದ್ದು ಹನುಮು. ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಒಂದು ಒಳ್ಳೆ ವ್ಯಕ್ತಿತ್ವ ಗೆಲ್ಬೇಕು. ಹಾಗಾಗಿ ಹನುಮುಗೆ ವೋಟ್ ಮಾಡಿ ಗೆಲ್ಸಿ. ಇದ್ರ ಜೊತೆಗೆ ಡೆಫಿನೆಟ್ಲಿ ನಾನ್ ತುಂಬಾ ಮನೆಯೊಳಗೆ ಇಷ್ಟಪಟ್ಟಂತ ವ್ಯಕ್ತಿ ಅನ್ನೋದಾದ್ರೆ ಮಂಜು ಅವರು. ತುಂಬಾ ಒಳ್ಳೆ ಮನ್ಸಿರುವಂತ ವ್ಯಕ್ತಿತ್ವ ಹೌದು, ಇದು ವ್ಯಕ್ತಿತ್ವಗಳ ಆಟ. ಹನುಮಗ್ ಒಳ್ಳೆ ವ್ಯಕ್ತಿತ್ವ ಇದೆ, ಗೆಲ್ಬೇಕು. ಮಂಜು ಅವ್ರಿಗಿಲ್ಲ ಅಂತಲ್ಲ, ಅವ್ರಿಗೆ ತುಂಬಾ ಒಳ್ಳೆ ಮನ್ಸಿದೆ. ಒಳ್ಳೆ ಮನ್ಸನ್ನು ಗೆಲ್ಬೇಕು. ಹಾಗೆ ನೋಡಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅವರ ಜರ್ನಿನಲ್ಲಿ, ತಪ್ಪು ಸರಿಗಳು ಮಾಡಿರ್ಬಹುದೇನೋ. ಬಟ್ ನನಗೆ ಪರ್ಸನಲಿ ಇವರಿಬ್ಬರಿಗೆ ನಾನ್ ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಹನುಮ ಮತ್ತೆ ಮಂಜು. ಬೇರೆಯವರು ಎಲ್ಲರೂ ಒಳ್ಳೆ ಕಂಟೆಸ್ಟೆಂಟ್ಸ್. ಬಟ್ ನಾನು ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ 6 ಪ್ರೈಸ್ ಇಲ್ವಲ್ಲ, 2 ವಿನ್ನರ್ ಅಂಡ್ ರನ್ನರ್. ಇಬ್ರಲ್ಲಿ ಇಲ್ಲ, ಹನುಮು ಗೆಲ್ಬೇಕು, ರನ್ನರ್ ಮಂಜು ಅವ್ರ ಆಗ್ಬೇಕು. ನೀವ್ ಹೇಳ್ದಂಗೆ ಆಗ್ಬಿಟ್ರೆ ತುಂಬಾ ಖುಷಿ ಪಡ್ತೀರಾ? ತುಂಬಾ ಖುಷಿ ಪಡ್ತೀನಿ ನಿಜ. ತುಂಬಾ ಅಲ್ಲಿವರೆಗೂ ಹೋಗಿರೋದೇ ತುಂಬಾ ಖುಷಿ ಇದೆ ನಂಗೆ, ಇಲ್ಲ ಅಂತಲ್ಲ. ಬಟ್ ಈ 2 ವಿಷಯನೂ ಆಗ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ಓಕೆ, ನಾನ್ ಗೆದ್ದಿಲ್ಲ ಅಂದ್ರೆ ನಾನು ಅನ್ಕೊಂಡವ್ರು ಗೆದ್ದಿದ್ದಾರೆ ಅಂತ ಫುಲ್ಫಿಲ್ ಆಗಿದೆ ಅನ್ಕೊಂತೀರಾ? ಹ್ಮ್ ಆಗಿದೆ ಅಂತ ಅನ್ಕೋತೀನಿ. ಒಂದೊಳ್ಳೆ ವ್ಯಕ್ತಿತ್ವ ಗೆದ್ದಿದೆ ಅನ್ನೋದಕ್ಕೆ ಹನುಮು ಗೆದ್ರಂತೂ ಕಂಪ್ಲೀಟೆಡ್. ತುಂಬಾ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ಬೋದು? ಯಾವ ಒಂದು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಇಲ್ಲ ಬೇರೆ ಬೇರೆ ಏನಾದ್ರು ಯೋಚನೆ? ಸದ್ಯಕ್ಕೆ ಏನು ಗೊತ್ತಿಲ್ಲ. ವಾಟ್ ಕಮ್ಸ್ ತಗೋಬೇಕು ಅಂತ ಇದ್ದೀನಿ. ಅದೇ ಅಂತ ಸ್ಪೆಸಿಫಿಕ್ ಆಗಿಲ್ಲ. ಸಿನಿಮಾ, ಸೀರಿಯಲ್, ಶೋ ಯಾವ್ದಾದ್ರು ಅಷ್ಟೇ. ಯಾವ್ದು ಬರುತ್ತೆ ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ, ಖಂಡಿತವಾಗಿ ತಗೊಂಡ್ ಮಾಡಿ. ಹಾಗಾದ್ರೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನೋದಾದ್ರೆ, ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ಸೀರಿಯಲ್ ಮುಗಿದ್ಮೇಲೆ ಇದಕ್ಕೆ ಬಿಗ್ ಬಾಸ್ ಬಂದ್ರೆ ಅಲ್ಲಿ ನೋಡಿದ್ರು ಖುಷಿ ಪಟ್ಟು. ಈಗ ಇನ್ನೂ ನಿಮ್ದು ಕ್ಲಾರಿಟಿ ಬಂದಿಲ್ಲ, ಅವರು ಕಾಯ್ತಿರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ?
ಆದಷ್ಟು ಬೇಗ ಬರ್ತೀನಿ. ಐ ಡೋಂಟ್ ನೋ ಥ್ರೂ ವಾಟ್, ಆದಷ್ಟು ಬೇಗ ಹೊಸ ಪ್ರಾಜೆಕ್ಟ್ಗಳ ಮೂಲಕ ನಿಮ್ ಕಣ್ಮುಂದೆ ಬರ್ತೀನಿ. ನನ್ನನ್ನ ಇದುವರೆಗೂ ಹೇಗೆ ಪ್ರೀತಿಸಿ ಬೆಳೆಸಿದೀರಾ, ಇದೇ ರೀತಿ ಪ್ರೀತಿಸಿ ಬೆಳೆಸಿ. ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಗೌತಮಿ ಅವರು ಇಷ್ಟೊತ್ತು ಅವರ ಒಂದು ಸಮಯನ ನಮಗೆ ಕೊಟ್ಟಿದ್ದಾರೆ. ತುಂಬಾ ಬ್ಯುಸಿಯಲ್ಲಿದ್ರು ಅಂದ್ರೆ ಇಷ್ಟೇ ಟೈಮ್ ಕೊಡ್ತೀನಿ ಅಂತ ಹೇಳಿ ಕರ್ಸಿ ನಮ್ಗೆ ತುಂಬಾ ದೊಡ್ಡ ಟೈಮ್ನೇ ಕೊಟ್ಟಿದ್ದಾರೆ ಇವರು. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಗೌತಮಿ ಅವರ ಒಂದು ಮಾತಿನ ಬಗ್ಗೆ, ಮತ್ತೆ ಈ ಒಂದು ಫಿನಾಲೆ ನಡೀತಾ ಇದೆ ಅದ್ರ ಬಗ್ಗೆ ನೀವು ಹೇಳ್ಬೋದು. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.